ಜಾಲಿವುಡ್ನಲ್ಲಿ ಮಹಿಳಾ ದಿನಾಚರಣೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿರುವ ಪ್ರತಿಷ್ಠಿತ ಅಮ್ಯೂಸ್ಮೆಂಟ್ ಪಾರ್ಕ್ ವೆಲ್ಸ್ ಜಾಲಿವುಡ್ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹಿಳಾ ದಿನದ ವಿಶೇಷವಾಗಿ ಜಾಲಿವುಡ್ನಲ್ಲಿ ಮಹಿಳಾ ಸಿಬ್ಬಂದಿಗಳೇ ಇಡೀ ದಿನದ ಕಾರ್ಯಾಚರಣೆ ನಡೆಸಿದ ಹಿನ್ನೆಲೆ ಕರ್ನಾಟಕ ಬುಕ್ಸ್ ಆಫ್ ದಿ ರೆಕಾರ್ಡ್ಸ್ಗೆ ಸೇರಿಸುವ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮ ನಡೆಸಲಾಗಿದೆ. ಮಹಿಳೆಯರಿಗೆ ಶಕ್ತಿ ತುಂಬುವ ಜೊತೆಗೆ ಲಿಂಗ ಅಸಮಾನತೆಯನ್ನು ತೊಡೆದುಹಾಕುವ ದೃಷ್ಟಿಯಿಂದ ಈ ಯೋಜನೆ ಹಾಕಿಕೊಳ್ಳಲಾಗಿದೆ. ಮಹಿಳೆಯರು ಸಹ ಪುರುಷರಷ್ಟೇ ಕಾರ್ಯನಿರ್ವಹಣೆ ಮಾಡ್ತಾರೆಂಬ ಸಂದೇಶ ಸಾರಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ನಾಯಕಿ ಕುಸುಮ, ಬಿಡದಿ ಪುರಸಭೆಯ ಮುಖ್ಯಾಧಿಕಾರಿ ಮೀನಾಕ್ಷಿ ಸೇರಿದಂತೆ ವೇದಿಕೆಯಲ್ಲಿ ಮಹಿಳೆಯರೇ ಪ್ರಮುಖ ಪಾತ್ರ ವಹಿಸಿದ್ದು ವಿಶೇಷವಾಗಿತ್ತು. ಕುಶ್ಮಿತಾ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. Good evening everyone. I tried my best. I would like to firstly thank our respected judges from the Karnataka Book of Records for being here today and taking their time to support this initiative by Wales Jollywood. And I'm also delighted to welcome our distinguished dignitaries who have joined us here today. Firstly, Ms. Kusuma ma'am, spokesperson of the Karnataka Pradesh Congress Committee. Thank you so much. And Ms. Meenakshi ma'am, CEO of the Bidadi Panchayat. Ms. Kavya, the social worker from the Social Welfare Department, thank you ma'am. And Ms. Diya Palakal from Z, thank you so much. And sir, thank you for making today possible. What makes today most special is the remarkable initiative by all of you here and all the women from our team. For the first 4 hours today, the park was entirely operated by all the proud women here. So congratulations to all of you. So this initiative actually sends a powerful message. When women are given opportunities and trust, they lead with excellence. So that is what all of you have proved today. And across the world, women are leading organizations, businesses, driving innovation and shaping the future. And as a company, we strongly believe that diversity and equal opportunity are essential. And when women grow, organizations grow. And when women lead, the society progresses. So to all the women in our team, your dedication, talent and hard work are a vital part of our success. And thank you so much. I would also like to acknowledge our core team members. You know all of them who have dedicated to this initiative and made it a grand success. I thank all the respected judges and the dignitaries for being here today and happy Women's Day in advance. Thank you so much. ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡದೇ ಇರುವಂತ ಒಂದು ಪ್ರಯತ್ನವನ್ನ ನೀವು ಮಾಡಿದಿರಿ. ಮಹಿಳೆಯರೇ ಇಡೀ ಒಂದು ಸ್ಟುಡಿಯೋನ ಇವತ್ತು 4 ಗಂಟೆಗಳ ಕಾಲ ನಡೆಸಿರುವಂತ ಕೆಲಸವನ್ನ ಮಾಡಿದಿರಿ. ಎಲ್ಲ ನನ್ನ ಆತ್ಮೀಯ ಸಹೋದರಿಯರಿಗೆ ಎಲ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಗಳು. ಬರೀ ಹೆಣ್ಮಕ್ಳ ಚಪ್ಪಾಳೆ ಹೊಡಿತಾ ಇದ್ದಾರೆ ಇವತ್ತು. ಅವ್ರು ಕೆಲಸ ಮಾಡಿದಾರೆ, ಗಂಡಸರು ಎಲ್ಲ ಚಪ್ಪಾಳೆ ಜೋರಾಗಿ ಹೊಡಿಬೇಕು, ಹೌದಲ್ವಾ? ಕಷ್ಟ ಆಯ್ತಾ 4 ಅವರ್ ಬಿಸಿಲಲ್ಲಿ ಕೆಲಸ ಮಾಡಿ? ಇಲ್ವಾ? ಫುಲ್ ಕೊಟ್ಟರು ಮಾಡ್ತೀರಾ? ಕಳಿಸ್ಬಿಡೋಣ ಹಂಗಾರೆ ಇವ್ರನ್ನೆಲ್ಲ. ನೋಡಿ ಎಷ್ಟು ಜೋಶ್ ಇದೆ ಅವರಿಗೆ. ಬಟ್ ಬಹಳ ಸಂತೋಷ ಆಗುತ್ತೆ. ವೆಲ್ಸ್ ಸಂಸ್ಥೆಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಯಾಕಂದ್ರೆ ಎಷ್ಟೋ ಜನ ನನ್ನ ತಾಯಂದ್ರೆ ಇವತ್ತು ವೇದಿಕೆನೇ ಹತ್ತಿರ್ಲಿಲ್ಲ, ಅವ್ರ ಜೀವನದಲ್ಲೇ ವೇದಿಕೆ ಹತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ನಿಮ್ಮ ಮಕ್ಕಳನ್ನ ವೇದಿಕೆ ಮೇಲೆ ಸರ್ಟಿಫಿಕೇಟು ಮತ್ತೆ ಏನು ನಿಮ್ಮ ಶೀಲ್ಡ್ ಅನ್ನ ಇಸ್ಕೊಳ್ಳುವಂಥದ್ದನ್ನ ನೀವು ನೋಡಿರ್ತೀರಾ. ಇವತ್ತು ನಿಮ್ಗೆ ನನ್ನ ತಾಯಂದ್ರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ನಿಮ್ಗೆ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಅನ್ನ ನಿಮ್ಮ ಏನು ಇದನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ದಯಮಾಡಿ ನೀವೆಲ್ಲರೂ ಸಾಧನೆಯನ್ನ ಮಾಡಿರುವಂತವ್ರು. ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಈ ಒಂದು ಕೆಲಸವನ್ನ ಮಾಡಿಲ್ಲ, ನೀವು ಮಾಡಿದಿರಿ. ನಾನು ಐ ರಿಕ್ವೆಸ್ಟ್ Wells team to provide them with the photographs which they got, because the entire life they wouldn't have gotten onto a stage. So ಇವತ್ತು ನೀವೆಲ್ಲರೂ ಇಲ್ಲಿ ಬಂದು ನಿಮ್ಮ ಮುಖದ ಮೇಲೆ ಆ ಸಂತೋಷ, ನನಗಾದ್ರೂ ಅನ್ಸೋದು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಇರ್ಬೇಕಿತ್ತು ಇದನ್ನ ನೋಡ್ಲಿಕ್ಕೆ ಅಂತ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ನಮ್ಮ ತಾಯಂದ್ರೆಲ್ಲರೂ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಬರೀ 4 ಅವರು ಈ ಒಂದು ಸ್ಟುಡಿಯೋ ನಡೆಸೋದು ಹೋರಾಟ ಅಲ್ಲ. ಬೆಳಗ್ಗೆ ಯಾವಾಗ ಮನೆ ಬಿಡ್ತೀವಲ್ಲ, ಮನೆಯಿಂದ ಹೊಸಲು ದಾಟಿ ಮನೇಲಿ ಇರ್ಬೇಕಾದ್ರೂ ಹೋರಾಟನೇ.
ಯಾಕೆ ಅಂದ್ರೆ ಮಲಗಿರೋ ಮಕ್ಕಳನ್ನ ಹೊಡೆದೆಬ್ಸಿ ಸ್ಕೂಲ್ ಹೋಗ್ಬೇಕು ರೆಡಿಯಾಗಿ ಅಂತ ಹೇಳೋದು ಒಂದು ದೊಡ್ಡ ಹೋರಾಟನೇ. ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಎತ್ಸಿ ಸ್ಕೂಲಿಗೆ ಕಳ್ಸೋದು ಹೋರಾಟನೇ, ಹೌದಲ್ವಾ? ಮನೆಯಲ್ಲಿ ಅಡ್ಗೆ ಮಾಡಿ, ಮನೆಯವರಿಗೆ ಅಡ್ಗೆ ಮಾಡಿ, ಬಸ್ ಹತ್ತಿ ಕೆಲ್ಸಕ್ಕೆ ಬಂದು ಇಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇರುವಂತ ಎಲ್ಲ ನನ್ನ ಸಹೋದರಿಗೆ ಒಂದು ದೊಡ್ಡ ಸಲಾಮ್ನ ನಾನು ಖಂಡಿತವಾಗ್ಲೂ ಹೇಳ್ಬೇಕು. ಸುಮ್ಮನೆ ಇಲ್ಲ ನಾವು ಹೆಣ್ಮಕ್ಳು. ನಾನಿಲ್ಲಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಹಂಗೆ ಮಾತಾಡ್ತಾ ಇದ್ದೆ, ಕೆಲವರೊಬ್ರು ಸಹೋದರಿಯರು ಕೇಳ್ತಾ ಇದ್ದೆ, 4 ಅವರ್ ಮಾಡಿದ್ ಕಷ್ಟ ಆಯ್ತಾ ಅಕ್ಕ ಅಂತ. ಇಲ್ಲ ಮೇಡಮ್ ಅಂದ್ರು. ಫುಲ್ ದಿನ ಮಾಡ್ತೀರಾ? ಓ ಮಾಡ್ತೀವಿ. ಗಂಡಸ್ರನ್ನೆಲ್ಲ ಕಳ್ಸೋಣ ಅಂದ್ರೆ ಓ ಮೇಡಮ್ ಅಂತ ಇದ್ದಾರೆ. ಸೊ ಹಂಗೆ ಅಷ್ಟು ಶಕ್ತಿ ಹೆಣ್ಮಕ್ಳು, ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಕೂಡ ಖಂಡಿತವಾಗ್ಲೂ ಇರತ್ತೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವೆಲ್ಲ ಹೋರಾಟ ಮಾಡಿ ಬರ್ತೀರಿ ಅಂತ. ಬರೀ ನಾವು ಸಮಾಜವನ್ನ ಯಾವ ರೀತಿ ಎದುರಿಸ್ಬೇಕಂದ್ರೆ, ಮನೆಯಿಂದ ಹೊಸಲು ದಾಟಿದ ತಕ್ಷಣ ಅಕ್ಕಪಕ್ಕದವ್ರು ಮಾತಾಡ್ತಾರೆ, ಬ್ಯಾಗ್ ಹಾಕೊಂಡು ಹೊರಟ್ಬಿಟ್ಲಪ್ಪ ಅಂತ, ಹೌದಲ್ವಾ? ಅವ್ರಿಗೆ ಏನ್ ಕಷ್ಟ ಪಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಬ್ಯಾಗ್ ಹಾಕೊಂಡು ಎಲ್ಲೋ ಹೊರಟ್ಲಪ್ಪ, ಬೆಳಗ್ಗೆ ಹೋದ್ಲು ಸಾಯಂಕಾಲ ಬರ್ತಾಳೆ ಅಂತ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ನೀವಿಲ್ಲಿ ಬಂದು ಕಷ್ಟ ಪಡೋದು ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ನೀವು ನಿಮ್ಮ ಸಂಸಾರವನ್ನ ನಡೆಸಬೇಕು, ನನ್ನ ಗಂಡನ ಕೈನ ನಾನು ಬಲಪಡಿಸ್ಬೇಕು, ನನ್ನ ಮಕ್ಕಳ ಭವಿಷ್ಯವನ್ನ ನಾನು ರೂಪಿಸ್ಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡಿ, ಮನೆಯಲ್ಲೂ ಕೆಲಸ ಮಾಡಿ, ಹೊರಗಡೆನೂ ಬಂದು ಕೆಲಸ ಮಾಡ್ತಿದ್ದೀರಿ. ನನ್ನ ಎಲ್ಲ ತಾಯಂದ್ರಿಗೆ ನಾನು ತುಂಬಾ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲ ಇಷ್ಟು ಕಷ್ಟ ಪಡ್ಬೇಕಂದ್ರೆ ನಮ್ ಗಂಡಸರು ಪಾಪ ಎಲ್ಲ ಸಹಾಯ ಮಾಡಿರ್ತಾರೆ. ಇವತ್ತು ನಿಮ್ಗೆ ಎಷ್ಟು ಆತಂಕ ಇರುತ್ತೋ ನಿಮ್ಗಿಂತ ಹೆಚ್ಚಿನ ಆತಂಕ ಪಾಪ ಗಂಡ್ಮಕ್ಳಿಗೂ ಇರುತ್ತೆ. ಹಾಗಾಗಿ ನಿಮ್ಗೆ ಕೆಲಸವನ್ನ ಕಲ್ಸ್ಕೊಟ್ಟು ನೀವು ಹುಷಾರಾಗಿ ಕೆಲಸ ಮಾಡ್ಲಿ ಅಂತ ನಿಮ್ಮ ಹಿಂದೆ ನಿಂತು ನೋಡಿದಂತ ಎಲ್ಲ ನನ್ನ ಪುರುಷ ಸಹೋದರರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತಷ್ಟು ಎತ್ತರಕ್ಕೆ ನೀವೆಲ್ಲರೂ ಬೆಳಿಬೇಕು. ಇಡೀ ಸಂಸ್ಥೆ ಒಂದು ಕೆಲಸವನ್ನ ಕೊಡ್ತಿದೆ ಅಂತ ಅಂದ್ರೆ ಆ ಸಂಸ್ಥೆಗೆ ನಾವು ಋಣಿಯಾಗಿರ್ಬೇಕು. ಕಷ್ಟ ಕಾಲದಲ್ಲಿ ನಮ್ಗೆ ಕೆಲಸವನ್ನ ನೀಡಿದೆ, ನಮ್ಮ ಜೀವನವನ್ನ ನಡೆಸಲಿಕ್ಕೆ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ಒಂದು ಅವಕಾಶ ನಿಮ್ಗೆ ಮಾಡಿಕೊಟ್ಟಿರುವಂತ ಈ ಸಂಸ್ಥೆಗೆ ನಿಮ್ಮ ಋಣ ಇರ್ಲಿ ಅಂತ ನಾನು ಕೇಳ್ಕೊಳ್ತಾ, ನನಗೆ ಗಾಣ್ಕಲ್ ನಟರಾಜಣ್ಣ ಫೋನ್ ಮಾಡಿ ಒಂದು ಕಾರ್ಯಕ್ರಮ ಇದೆ ಮೇಡಮ್, 5ನೇ ತಾರೀಕು ನೀವು ಹೋಗ್ಬೇಕು, ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಹೇಳಿದ್ರು. ನಾನು ಇಲ್ಲ ಅಣ್ಣ ಬರ್ತೀನಿ, ಬಿಡ್ತೀನಿ, ನಮ್ಗೆ ನಮ್ಮೂರೇ, ನಮ್ಮ ಬೈರ್ಮಂಗ್ಲದಲ್ಲಿ ಎಲ್ಲ ನಮ್ಮ ಸಂಬಂಧದವರೆಲ್ಲರೂ ಜಾಸ್ತಿ ಇದ್ದಾರೆ, ನಾವು ಬರ್ತಿರ್ತೀವಿ. ಊರಬ್ಬ ಶುರು ಆಗ್ತಾ ಇದೆ, ಯಾರ್ಯಾರು ಊರಬ್ಬ ಮಾಡ್ತಾರೆ ನಾವೆಲ್ಲ ಊರಬ್ಬ ಟೈಮಿಗೆ ಬರ್ತೀವಿ ಇಲ್ಲಿ ಊರಬ್ಬಕ್ಕೆ ಅಂತ. ಸೊ ಬರ್ತೀನಣ್ಣ ಅಂತ ಹೇಳಿದೆ. ಬಾಲಣ್ಣನು ಬರ್ತಾರೆ ಬನ್ನಿ ಅಂತ ಹೇಳಿದ್ರು. ಯಾವ್ದೋ ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆ ನಂತರ ಗಣೇಶ್ ಅವ್ರು ಬಂದು ನನಗೆ ಏನು ಕಾರ್ಯಕ್ರಮ ಅಂತ ಹೇಳಿದ್ರು. ಅವ್ರು ಬಂದು ನನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಇದು ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. 4 ಗಂಟೆಗಳ ಕಾಲ ನಮ್ಮ ಹೆಣ್ಮಕ್ಳ ಇಡೀ ಪಾರ್ಕ್ ನ ನಡೆಸ್ತಾರೆ, ಇಡೀ ಸ್ಟುಡಿಯೋನ ನಡೆಸ್ತಾರೆ.